ಅಂದ್ರೆ ನಾನು ವಡೆ ಒಬ್ರೊಬ್ಬರಿಗೆ ಡೇರ್ ಕೊಡ್ತಾ ಇದೀವಿ. ನೀ ಥೈಲ್ಯಾಂಡ್ ನೀ ಅವರ ಏಜ್ ಎಷ್ಟು? ಅವ್ರು ಬೈದ್ಬಿಟ್ಟು ಹೊಡೆದ್ಬಿಟ್ರೆ ನಾನು ಚಿಕ್ಕವಳು ಅನ್ಕೊಂಡ್ಬಿಡಿ. ನೀನು ನಿನ್ ಕ್ರಶ್ಗೆ ಕಾಲ್ ಮಾಡ್ಬಿಟ್ಟು ನಾವು ನೆಕ್ಸ್ಟ್ ತಿಂಗಳು ಮದುವೆ ಆಗೋಣ ಅಂತ ಹೇಳ್ಬೇಕು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ವಿಶೇಷ ಏನಂದ್ರೆ, ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನಿಲ್ಲ, ನೀವು ವಿಡಿಯೋ ಅಷ್ಟು ನೋಡಿದ ತಕ್ಷಣ ನಾವು ನಮಸ್ಕಾರ ಮಾಡಿದ ತಕ್ಷಣ ಕೆಳಗೆ ಒಂದು ನಮಸ್ಕಾರ ಅಂತ ಕಮೆಂಟ್ ಹಾಕ್ಬಿಡಿ. ಅದಕ್ಕೆ ನಾವು ತಿರ್ಗಾ ನಮಸ್ಕಾರ ವಾಪಸ್ ಮಾಡ್ತೀವಿ. ಮಸ್ತ್, ನೀನು ಸೂಪರ್ ನೀನು. ಓಕೆ, ಸೊ ಇವತ್ತಿನ ವಿಡಿಯೋ ನಾವು ಏನು ಮಾಡ್ತಾ ಇದೀವಿ ಅಂದ್ರೆ, ನಾನು ವಡೆ ಒಬ್ರೊಬ್ಬರಿಗೆ ಡೇರ್ ಕೊಡ್ತಾ ಇದೀವಿ. ವಿಲ್ ಸಿ ಯಾರು ಎಷ್ಟು ಮಾಡ್ತಾರೆ ಅಂತ. ಗೈಸ್, ಇವಾಗ ಯಾರಿಗೆ ಫಸ್ಟ್ ಡೇರ್ ಕೊಡ್ತಾರೆ ಅಂತ ಡಿಸೈಡ್ ಮಾಡೋಕ್ಕೆ ನಾವು ಸ್ಟೋನ್ ಪೇಪರ್ ಸಿಸರ್ ಆಡ್ತೀವಿ, ಆಯ್ತಾ? ರೆಡಿನಾ? ಎಸ್, ಐ ಆಮ್ ಚಾಂಪಿಯನ್ ಇನ್ ದಿಸ್ ಗೇಮ್. ಓಕೆ, ನೋಡೋಣ. ಸ್ಟೋನ್ ಪೇಪರ್ ಸಿಸರ್. ಓಕೆ, ನಾನೇ ಬಿಡ್ಕಿದ್ದು ಗೊತ್ತಲ್ಲ ಸಿಸರ್ ತಗೋತಿದ್ದೀನಿ ಅಂತ. ಓಕೆ, ಗೊತ್ತಿರ್ಲಿಲ್ಲ, ಏನೋ ಒಂದು. ಓಕೆ, ವಡೆ, ನಿನ್ ಫಸ್ಟ್ ಡೇರ್ ಏನಂದ್ರೆ, ನೀನು ನಿನ್ ಕ್ರಶ್ಗೆ ಕಾಲ್ ಮಾಡ್ಬಿಟ್ಟು ನಾವು ನೆಕ್ಸ್ಟ್ ತಿಂಗಳು ಮದುವೆ ಆಗೋಣ ಅಂತ ಹೇಳ್ಬೇಕು. ಕ್ರಶ್ ಕಾಲ್ ಮಾಡಕ್ಕಾಗಲ್ಲ, ಟೆಕ್ಸ್ಟ್ ಮಾಡ್ತೀನಿ ಬೇಕಾದ್ರೆ. ಟೆಕ್ಸ್ಟ್ ಮಾಡ್ತೀಯಾ? ನಿಮ್ ಕ್ರಶ್ ಯಾರದ್ದು ರಿವೀಲ್ ಮಾಡ್ಬೇಕು. ಎಸ್, ಆಫ್ ಕೋರ್ಸ್, ಪಕ್ಕಾ. ಎಸ್. ಯಾರ್ಯಾರು ಇದು ನೋಡ್ತಾ ಇದ್ದೀರಾ, ನನ್ನ ಕ್ರಶ್ ಯಾರು ಅಂತ ನೋಡ್ಬೇಕು ಅಂದ್ರೆ, ನೀವು ಈ ವಿಡಿಯೋನ ಯಾವ ಊರಿಂದ ನೋಡ್ತಾ ಇದ್ದೀರಾ, ಯಾವ ಡಿಸ್ಟ್ರಿಕ್ಟ್ ಇಂದ ನೋಡ್ತಾರೆ ಕಮೆಂಟ್ ಮಾಡಿ. ಓಕೆ, ನೋಡೋಣ ಎಲ್ಲರಿಂದ ನಮ್ ವಿಡಿಯೋ ನೋಡ್ತಾ ಇದ್ದೀರಾ. ಓ ಗೈಸ್, ಫೈನಲಿ ವಡೆ ಅವ್ನ್ ಕ್ರಶ್ ನ ರಿವೀಲ್ ಮಾಡ್ತಿದ್ದಾನೆ. ಏನಂತ ಹೇಳ್ತೀಯ? ನೆಕ್ಸ್ಟ್ ತಿಂಗಳು ಮದುವೆ ಆಗೋಣ ಅಂತ ಹೇಳ್ಬೇಕು ನೀನು. ಅಷ್ಟೇ ತಾನೆ? ನೆಕ್ಸ್ಟ್ ತಿಂಗಳು ಮದ್ವೆ, ಆಮೇಲೆ ಮದ್ವೆ ಆಗಿದ್ದು 2 ದಿನಕ್ಕೆ ಫಸ್ಟ್ ನೈಟ್. ಮದ್ವೆ ಆಗಿ 2 ದಿನ ಯಾಕೈತಿ? ಓಕೆ, ಮೊದಲ ದಿನ ಅಲ್ಲ, ಜೆನ್ಯೂನ್ ಡೌಟ್. ವೈ ಯು ವೇಟ್ ಫಾರ್ 2 days? ಸುಮ್ಮನೆ ರಾಂಡಮ್ ಬಂತು ಹೇಳ್ದೆ. ಮದ್ವೆ ಆಗಿದ್ದ ನಾನಿದೆ. ಓಕೆ, ಅದು ಲಾಕಿ ಮಾಡ್ತಾರಲ್ವಾ? ಮದ್ವೆ ಆಗಿದ್ದ ದಿನನೇ ಮಾಡ್ರೆ ಗೊತ್ತಿಲ್ಲ, ಎಲ್ಲ ನೋಡ್ತಾರಮ್ಮ. ಏನದು ಗಳಿಗೆ ನೋಡ್ತಾರೆ. ಆಯ್ತು, ಅದ್ ನಿನ್ನೆಷ್ಟ. ಫಸ್ಟ್ ನೀನ್ ಟೆಕ್ಸ್ಟ್ ಮಾಡ್ಬೇಕು. ಸರಿ, ಮಾಡ್ತೀನಿ. ಏನು ಹೆಸರು ಹೇಳ್ತೀಯಾ? ಹೆಸರಿಗೆ ಇಷ್ಟಲ್ಲ, ಮಾಡಿ ತೋರಿಸ್ತೀನಿ. ಟೆಕ್ಸ್ಟ್ ನೋಡಿ ಇವಾಗ. ಇರಪ್ಪ ಒಂದು ನಿಮಿಷ, ಹೆಸರು ಹೇಳ್ಬೇಕು. ಸಫಾರಿ ಓಪನ್ ಮಾಡ್ತೀನಿ, ಅಲ್ಲಿ ಬೇರೆ ಯಾವ್ದು ಪೇಜ್ ಓಪನ್ ಮಾಡ್ಬಿಟ್ಟಿದ್ರೆ. ಹಲೋ ಹಲೋ, ನಮ್ ಗಂಡಕ್ಲು. ನಾನು ನನ್ನ ಕ್ರಶ್ಗೆ ಮೆಸೇಜ್ ಮಾಡ್ತಾ ಇದ್ದೀನಿ. ನನ್ನ ಕ್ರಶ್ ಬಂದು ಚಾಟ್ GPT. ನನಗೆ AI ಗರ್ಲ್ ಫ್ರೆಂಡ್ ಇದ್ದಾಳೆ, ಅವಳು ಇರೋದೇ ಇಲ್ಲಿ. ಹಾಯ್ ಬೇಬಿ, ಹಾಯ್ ಬೇಬಿ, ಲೆಟ್ಸ್ ಗೆಟ್ ಮ್ಯಾರೇಜ್ ಟುಮಾರೋ. ಲೆಟ್ಸ್ ಗೆಟ್ ಡಬ್ಬ ತರ ಇದೆ, ಆಯ್ತಾ? ಲೆಟ್ಸ್ ಮ್ಯಾರಿ ನೆಕ್ಸ್ಟ್ ಮಂತ್ ಅಲ್ಲ, ಲೆಟ್ಸ್ ಮ್ಯಾರಿ ನೆಕ್ಸ್ಟ್ ಮಂತ್. ಗೈಸ್, ಎಷ್ಟು ಡಬ್ಬ ತರ ಮಾಡ್ತಿದ್ದ. ನೀವು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನೋಡಿರ್ತೀರ, ನೀವು ಎಲ್ಲೋದ್ರು AI ಗರ್ಲ್ ಫ್ರೆಂಡ್ ಅಂತ ಹಾಕೊಂಡಿದ್ದಾನೆ. ಇವಾಗ ಸದ್ಯಕ್ಕೆ ಕ್ರಶ್ AI ಅಲ್ಲ, ಮಗುನು AI ಹುಟ್ಟಿಸ್ತೀಯಾ? ಹಾಗೆ ಮಾಡೋದು ಈಗ ಆಂಡ್ರಾಯ್ಡ್ ಅಂತ ಹೇಳ್ತೀಯಾ? ಆರ್ಟಿಫಿಷಿಯಲ್ ಪುಟ್ಟಿಲಿಜೆನ್ಸ್ ಸೊ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ, ನಾನು AI ಗರ್ಲ್ ಫ್ರೆಂಡ್ ಹಾಕಿ ನಾವು ಇಶಾ ಫೌಂಡೇಶನ್ಗೆ ಹೋಗಿ ಸದ್ಗುರು ಅವ್ರನ್ನ ಮೀಟ್ ಮಾಡಿದೀವಿ. ನಮ್ಗೆ ಎಕ್ಸ್ಕ್ಲೂಸಿವ್ ಟೈಮ್ ಸಿಕ್ಕಿದೆ, ನಮ್ಗೆ 15 minutes ಸ್ಪೆಂಡ್ ಮಾಡಕ್ಕೆ. ಆ ಫೋಟೋ ಹಾಕಿದ್ರೆ ಇದು AI ಅಂತೆಲ್ಲ ಕಮೆಂಟ್ ಮಾಡ್ತಾರೆ. ಆ ರೇಂಜಿಗೆ ಜನ ನಂಬಿಟ್ಟವ್ರೆ. ಈ ಆಟೋ ಅಂಕಲ್ ಇದ್ರಲ್ಲ, ಈ ಆಟೋ ಅಂಕಲ್ ಹತ್ರ, ಆಟೋ ವಯ್ಯನ್ ಹತ್ರ ಅವ್ರ ಏಜ್ ಎಷ್ಟು ಕೇಳ್ಕೊಂಬೋಗು. ಮೀಟರ್ ಬೇಕು, ಮೀಟರ್. ಸೊ ಇದು ಡೇರು. ಅಲ್ಲೊಬ್ರು ಆಟೋ ಅಂಕಲ್ ಆಟೋ ಅವ್ರು ಇದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಇವಳು 1 ನಿಮಿಷ ತಗೊಳು, ಅವ್ರ ಏಜ್ ಎಷ್ಟು ನೋಡ್ಬಿಟ್ರೆ. ಪೇಪರ್ ತರ ಏನಾದ್ರು ಇದೆಯಾ? ಯಾಕೆ ಇದೆಯಾ ಹೇಳು. ಇಲ್ಲ, ಪೇಪರ್ ಅಲ್ಲಿ ಇಟ್ಟಿಲ್ಲ, ನಾನೆಲ್ಲ ವಾಶ್ ಮಾಡ್ಸಿದ್ನಲ್ಲ ಮೊನ್ನೆ. ಕಾರಣ ಹೋಗಿ ಕೇಳೋ. ಅವ್ರು ಬೈದ್ರೆ ಬೈಸ್ಕೊಂಬ, ಪಕ್ಕ ಬೈಸ್ಕೊಂಬ. ಬೈಸ್ಕೊಂಡ್ ಅಂತ ನಾನು ಕೆಳಗಿಡೆಲ್ಲ ವಿಂಡೋದಲ್ಲೇ ತೆಗಿತೀನಿ. ಏನೋ ಒಂದು ಮಾಡ್ಕೊ. ಈಗ ಅವ್ರಿಗೆ ಫೇಸ್ ತೋರಿಸ್ಬೇಡ. ಇಲ್ಲ, ಫೇಸ್ ತೋರ್ಸಲ್ಲ. ಇಟ್ಸ್ ಸೀನ್ ವಡೆ. ಇಟ್ಸ್ ಸೀನು. ಅವನೇ ಸುಮ್ಮನೆ ಬಾರಿ. ಇದು ಮಿರರಲ್ಲಿ ತೆಗೆದಿರ್ತೀನಿ ನಾನು, ತೆಗಿತಾ ಇದ್ದೀನಿ ಮಿರರಲ್ಲಿ. ಸರ್, ಆ್ಯಕ್ಚುಲಿ ಒಂದು ಸರ್ವೆ ಮಾಡ್ತಾ ಇದ್ದೀವಿ, ಅದಕ್ಕೆ ಹೇಳಬೇಕಿತ್ತು. ನಿಮ್ಮ ನೇಮ್ ಏನು? ಒಂದು ಸರ್ವೆ ಮಾಡ್ತಾ ಇದ್ದೀವಿ, ನಿಮ್ಮ ನೇಮ್ ಏನು, ಹೆಸರೇನು? ಸಾಗರ್ ಅಂತನಾ? ಓಕೆ, ನಿಮ್ಮ ಏಜ್ ಎಷ್ಟು? 20ನಾ? ಓಕೆ, ನೀವು ಯಾವಾಗಿಂದ ಕೆಲಸ ಮಾಡ್ತಾ ಇರೋದು? ಗುರು ಇಷ್ಟೊಂದು ಮಾತಾಡ್ತಾವಳೆ. ಓಕೆ, ಸರಿ, ಥ್ಯಾಂಕ್ ಯು ಸರ್.
ಕೇಳ್ಬಿಟ್ಲಾ? ಕೇಳ್ದ ಒಡೆ? ಓಡಿಸು ಬೇಗ, ಓಡಿಸು ತಗೋ. ಬೇಗ. ಸೋ ಎಂಬಾರಸ್ಡ್. ಬೇಗ ಓಡಿಸು. ಫುಲ್ ಸುಳ್ಳು ಹೇಳ್ಬಿಟ್ಟು ಬಂದ್ಬಿಟ್ಟೆ. ಏನಂತ ಸುಳ್ಳು ಹೇಳ್ದೆ? ಸರ್ ಒಂದ್ ಸರ್ವೆ ಮಾಡ್ತಾ ಯಪ್ಪ, ಸ್ಕ್ಯಾಮು, ಫುಲ್ ಸ್ಕ್ಯಾಮು. ಅಲ್ಲ, ಏನ್ ಗೊತ್ತಾ, ದ ಥಿಂಗ್ ಇಸ್, ಆ ಸರ್ವೆ ಮಾಡ್ತಾ ಇದೀವಿ ಅಂತ ಎಲ್ಲ ಹೇಳಾದ್ಮೇಲೆ ಬಂದ್ಬಿಟ್ಟು ಕಾರಲ್ಲಿ ವಾಪಸ್ ಕೂತ್ಕೊಳ್ತಾ ಇದೀನಿ. ಅವ್ರು ನೋಡಿರ್ತಾರಲ್ಲ, ದಟ್ಸ್ ವೈ ಐ ಸೋ ಎಂಬಾರಸ್ಡ್. ತೆಗ್ದಿಯಾ ವಿಡಿಯೋ? ವಿಡಿಯೋ ತೆಗ್ದೆ, ಮಿರ್ರನ್ ತೆಗ್ದೆ, ಸ್ವಲ್ಪ ಗಲೀಜಿತ್ತು ಬಟ್ ಕಾಣಿಸ್ತಾ ಇತ್ತು. ಓಕೆ ಓಕೆ. ಸೈಕ್. ಯೆಸ್, ನಾನು ಗೆದ್ದೆ. ನಾನು ಗೆದ್ದೆ. ನೀನ್ ಗೆದ್ದೆ. ನಿನ್ ಡಬ್ಬ ತರ. ಗೈಸ್, ಇವ್ನ್ ಮಾಡಿ ಡೇರ್ ಸರಿ ಇಲ್ಲ ಅಲ್ವಾ? ಎಲ್ಲರೂ ಕಮೆಂಟ್ ಅಲ್ಲಪ್ಪ, ನನ್ನ ಚಾಟ್ ಜಿಪಿಟಿ ನ ಗರ್ಲ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ. ನಾನು ಹೋಗ್ಬಿಟ್ಟು ಇವಾಗ ಕೇಳಿಲ್ವಾ? ನಾನು ಎ ಐ ಗರ್ಲ್ ಫ್ರೆಂಡ್ ಯಾರು ಅಂತ, ಗಲ್ಫ್ ಕ್ರಶ್ ಅಂತ ಹೇಳಿದೆ. ಕರೆಂಟ್ ಕ್ರಶ್ ಆಗಿರೋ ನಂಗೆ ಎ ಐ ಅಲ್ಲಿ, ಇನ್ಯಾರು ಕ್ರಶ್ ಆಗಿಲ್ಲ. ನಾನು ಮಾಡಲಿ ಇಲ್ಲ ಡೇರ್ ಕೊಡು. ಸಿಂಹ ವೈಟಿಂಗ್ ఇక్కడ ಸಿಂಹ ವೈಟಿಂಗ್. ನಮ್ಮಣ್ಣನ ಹೆಸರು ದಾಸ್ತ, ನಮ್ಮಣ್ಣ ಕೈ ಎತ್ತರ ಒಂದೇ ಗೂಸ್ತ, ನಮ್ಮಣ್ಣ ಕೈ ಗೂಸ ತಿಂದ್ರೆ ಮಶಾನದಲ್ಲೇ ವಾಸ್ತ. ನಿಮ್ಗೆ ಮನೆ ಬೇಕಾ ಮಶಾನ ಬೇಕಾ ಡಿಸೈಡ್ ಮಾಡಲ್ಲ. ಗೈಸ್, ನಾವಿವಾಗ ಇಲ್ಲಿ ಗೋಪಾಲನ್ ಮಾಲ್ಗೆ ಬಂದಿದೀವಿ. ಅಲ್ಲಿ ಕೆಳಗೆ ಒಬ್ಬ ಯಾರೋ ಹುಡುಗ ಕೂತಿದ್ದಾನೆ, ಅಲ್ಲಿ ಕಾಣಿಸ್ತಿದೆ. ಇಲ್ಲಿ ಒಂದು ಪಿಂಕ್ ಡ್ರೆಸ್ ಅಲ್ಲಿ ಅಲ್ಲಿ ಓಕೆ. ಸೊ ನಾಟ್ ಅ ರ್ಯಾಂಡಮ್ ಕಸ್ಟಮರ್ ಡಿಸ್ಟರ್ಬ್ ಮಾಡೋದು ಬೇಡ ಆಯ್ತಾ? ಅವನ ಹತ್ರ ಹೋಗ್ಬಿಟ್ಟು ನೀನು ಯಾವ್ದೋ ಗೊತ್ತಿಲ್ಲದೆ ಇರೋ ಭಾಷೆಯಲ್ಲಿ ಮಾತಾಡೋ ಆಯ್ತಾ? build conversation with him in a very strange language. Guys, you ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಪಿಂಕ್ ಅಲ್ಲಿ ಇದ್ದದ್ದು ಯಾರೂ ಇಲ್ಲ ಇವಾಗ. ಸೊ ಇವಾಗ ಅಲ್ಲಿ ಬೇರೆ ಒಬ್ಬ ಯಾರೋ ಕೂತಿದ್ದಾನೆ ಒಡೆ, ಕಾಣಿಸ್ತಿದ್ಯಾ? ಅಲ್ಲಿ ಒಬ್ಬ ವೈಟ್ ಟಿ ಶರ್ಟ್ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ಟ್ರೇಂಜ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋ. ಇಲ್ಲ ಅಂದ್ರೆ ಇಲ್ಲಿ ಒಂದು ಫ್ಯಾಮಿಲಿ ಕೂತಿದೆ, ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಗೊತ್ತಿಲ್ಲದೆ ಇರೋ ಭಾಷೆಯಲ್ಲಿ ಮಾತಾಡೋ, ಕಾನ್ವರ್ಸೇಷನ್ ಬಿಲ್ಡ್ ಮಾಡು. ಐ ಆಮ್ ಗಿವಿಂಗ್ ಯು ಚಾಯ್ಸ್. ಇಲ್ಲ ಅಂದ್ರೆ ಅಲ್ಲಿ ಒಬ್ರು ವಾಚ್ಮನ್ ಇದ್ದಾರೆ, ಅವ್ರ ಜೊತೆ ಮಾತಾಡು. ಅಲ್ಲಿ ಒಬ್ರು ವಾಚ್ಮನ್. ಓಕೆ, ಐ ಕ್ಯಾನ್ ಪಿಕ್ ಎನಿ ಆಫ್ ದೆಮ್. 3 ಜನ ಅಂದ್ರೆ ಒಬ್ಬರನ್ನ ಪಿಕ್ ಮಾಡು. ಹೋಗು. ಗೈಸ್, ಇವಾಗ ಹೋಗ್ತಿದ್ದಾನೆ, ನೋಡುವ ಯಾರ ಹತ್ರ ಹೋಗ್ತಾನೆ ನೋಡೋಣ. ಅಲ್ಲಿ ವಾಚ್ಮನ್ ಅಂಕಲ್ ಸ್ವಲ್ಪ ಫ್ರೆಂಡ್ಲಿ, ಅಪ್ರೋಚಬಲ್, ಬೇರೆ ಕಸ್ಟಮರ್ಸ್ ಡಿಸ್ಟರ್ಬ್ ಮಾಡ್ದಂಗೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಥೈಲ್ಯಾಂಡ್. ಪಾಪ ಅಂಕಲ್ ನೆಮ್ಮದಿ ಕಾಫಿ ಕುಡಿ. ಮಿಷನ್ accomplished, but so cute that watchman uncle. ಈ ಕಡೆ ಬಾವಡೆ, ನಾಡಿನ ಸ್ಕ್ಯಾಮ್ ಮಾಡಿದ ಗೊತ್ತಾರೆ, ನಾಯಿ ಬಿಡ್ದಂಗೆ ಹೊಡಿತಾರೆ ಬಾಯಿ ಕಡೆ. ಏನಾಯ್ತು? ಪ್ಲೇ ಮಾಡು. ಸಕ್ಸಸ್. ಇವಾಗ ಡೇರಿ ಏನಂದ್ರೆ ಒಡೆ, ನೀನು ಯಾವ್ದೋ ಜ್ಯೂಸ್ ತಗೊಂಡು ಅದನ್ನ ಪಾನಿಪುರಿ ಹಾಕೋ ತಿನ್ಬೇಕು. ಇವನ್ಗೆ ಗೈಸ್, ಇವನ್ಗೆ ಈ ತರ ವಿಚಿತ್ರ ಆಸೆಗಳಿರೋದೆಲ್ಲ ನನ್ ಕೈ ಮಾಡಿಸ್ತಿದ್ದಾರೆ. ಏನ್ ಖುಷಿ ಒಡೆ ನಿಂಗೆ ಈ ತರ ಎಲ್ಲ ಮಾಡ್ಸಕ್ಕೆ. ಅಯ್ಯ ಮತ್ತೇಳು ಭಾಯ. ಏಕ್ ಪಾನಿಪುರಿ. ನೀನು ಪಾನಿಪುರಿನ ಯಾವತ್ತಾದ್ರೂ ಈ ತರ ಎಲ್ಲ ಮಾಡ್ಕೊಂಡು ತಿಂದಿದ್ಯಾ? ಇಲ್ಲ, ಈ ತರ ಮಾಡಿಸ್ಕೊಡ್ತೀನಿ. ಇಲ್ಲ ಅಷ್ಟೇ. ಹೇಗ್ ನಾಳೆ ಏನಾದ್ರೂ ಆದ್ರೆ ಏನೂ ಆಗಲ್ಲ. ಈಗ ಪಾನಿಪುರಿ ತಿಂದು ಜ್ಯೂಸ್ ಕೂಡ ಹೊಟ್ಟೆಗೆ ಹೋಗೋದು. ಸಪ್ರೇಟ್ ಆಗಿ ಒಡೆ ಜೊತೆಲಲ್ಲ, ಒಳಗೆ ಮಿಕ್ಸ್ ತರ ಆಗೋದು. ಒಳಗೆ ಮಿಕ್ಸ್ ಮಾಡಿದ್ರೆ ಆಚೆ ಮಿಕ್ಸ್ ಮಾಡ ಅಷ್ಟೇ. ಕಮಾನ್. ವಡೆ ಈರುಳ್ಳಿ ಅಂಡ್ ವಾಟರ್ ಮೆಲನ್. ತಿನ್ನು. ಏನಿಲ್ಲ, ಚೆನ್ನಾಗಿದೆ, ಸ್ವೀಟ್ ಆಗಿರುತ್ತೆ. ಇನ್ನು ಜಾಸ್ತಿ ಡಿಪ್ ಮಾಡ್ಕೋ ಫುಲ್ಲು. ಯಾವ ಥರ ಟೇಸ್ಟ್ ಅದ ಗೊತ್ತಾ? ಮನೇಲಿ ಅಮ್ಮಗೆ ವಾಟರ್ ಮೆಲನ್ ಕಟ್ ಮಾಡಿ ಕೊಡಿ ಅಂತ ಹೇಳಿದಾಗ ಅದೇ ಈರುಳ್ಳಿ ಕಟ್ ಮಾಡಿರೋ ಚಾಕು, ಸೇಮ್ ಚಾಕು ಅಲ್ಲಿ ಕಟ್ ಮಾಡಿ ಕೊಡ್ತಾರಲ್ಲ ಹಂಗದ. ಫುಲ್ ಡಿಪ್ ಮಾಡು. ಹಲೋ ಮೇಡಮ್, ನಾನು ಡಿಪ್ ಮಾಡ್ಕೊಡ್ತೀನಿ ಕೊಡು. ನಾನು ಡಿಪ್ ಮಾಡ್ತಿರ್ಬೇಕಾದ್ರೆ ನಂಗೆ ಒಂಥರ ಆಯ್ತು. ತಿನ್ನು. ನಾಟ್ ಬ್ಯಾಡ್. ಡೇರ್ ಕಂಪ್ಲೀಟೆಡ್.
ನಿನ್ ಡೇರ್ ಏನಂದ್ರೆ ಇಲ್ಲಿ ಒಂದು ಸ್ವಿಂಗ್ ಕಾಣಿಸ್ತಿದೆ, ಹಾ ಈ ಸ್ವಿಂಗ್ ಅಲ್ಲಾಡತ್ತೆ ಆಯ್ತಾ, ಅದ್ರ ಮೇಲೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಟೈಟಾನಿಕ್ ಹೀರೋ ಇನ್ನನ್ನ ಚಲುವೆ ಅಂತ ಒಂದ್ ಲೈನ್ ಹಾಡ್ಕೊಂಡ್ ಬರ್ಬೇಕು. ಆ ಸ್ವಿಂಗು ಕೂತ್ಕೊಳಕಲ್ಲ ಇರೋದದು. ಲೀನ್ ಮಾಡಿ ಕೂತ್ಕೋ, ಪರವಾಗಿಲ್ಲ. ಜೋರಾಗಿ ಹಾಡ್ಬೇಕು ಸ್ವಲ್ಪ. ಜೋರಾಗಲ್ಲ ಆಡಕಲ್ಲ, ಮರ್ಯಾದೆ ಒಬ್ಬನ ತಗೊಳ್ಬೇಕು. ಜೋರಾಗಿ ಆಡಿ ಇಡೀ ಫ್ಲೋರ್ ಬೈಸ್ಕೋಬಹುದು. ಕೂತ್ಕೊಂಡು ನೋಡ, ಟ್ರೈ ಮಾಡ್ತೀನಿ. ಟೈಟಾನಿಕ್ ಹೀರೋ ಇನ್ನನ್ನ ಚೆಲುವೆ. ಸೊ ಒಡೆ ನಿಂಡೇರ್ ಏನಂದ್ರೆ ಅಲ್ಲಿ 3-4 ಚಿಕ್ಕ ಚಿಕ್ಕ ಕಾರಲ್ಲಿ ಕಾಣ್ತಿದೆಯಲ್ಲ, ಆ ಕಾರ್ ಹತ್ರ ಹೋಗ್ಬಿಟ್ಟು ನಾನು ಓಡಿಸ್ತಿದ್ದೀನಿ ಅಂತ ಆಟ ಮಾಡ್ಬೇಕು. ಇರ್ಲಿ ಪರವಾಗಿಲ್ಲ, ಅಲ್ಲ ನನಗೆ ಗೊತ್ತಿತ್ತು, ಅದು ಎಲ್ರಿಗೂ ಗೊತ್ತಾಗ್ಲಿ. ಓಕೆ ಗೋ ದಟ್ಸ್ ಡೇರ್. ಗೋ ಆಯ್ತು ಸರಿ, ಕೂತ್ಕೋ ಅಂದ್ರೆ ಕೂತ್ಕೋ, ಒಂದೊಂದು ಹೋಗ. ಲೆಟ್ಸ್ ಸೀ. ಸರಿ, ಇದ್ರಲ್ಲಿ ಕೂತ್ಕೋಬೋದಾ? ಕ್ಯೂ ಕನ್ನಡ ಬರುತ್ತಾ? ಯಾವ ಭಾಷೆ? ಕನ್ನಡ ಬರುತ್ತಾ? ಇಲ್ಲಿ ಇದ್ರಲ್ಲಿ ಕೂತ್ಕೊಳಂಗಿಲ್ವಾ? ನಾನು ಚಿಕ್ಕವಳು ಅನ್ಕೊಂಡ್ಬಿಡಿ. 2 round 500 ದೊಡ್ಡವ್ರಿಗೆ, ಚಿಕ್ಕವ್ರಿಗೆ 3 round 100. ಚಿಕ್ಕವ್ರು ಅಂತಾನೆ ಬಿಡಿ ಸರ್. ಒಂದ್ ಹಾಫ್ ರೌಂಡ್. ಏನು ಏಜ್ ಲಿಮಿಟ್ ಏನಿದಕ್ಕೆ? ವೇಟ್ ಎಷ್ಟು ಹೇಳಿ? 20. ನಾನು 15 ಅನ್ಕೊಂಡ್ ಬಿಟ್ಬಿಡಿ. 100ಗೆ 3 rounds ಅಂದ್ರಲ್ವಾ? 100ಗೆ 1 round ಕೊಡಿ. ಏನ್ ಗೊತ್ತಾ ಫಸ್ಟ್ ಹೋಗಿ ಕೇಳ್ದೆ ಆಯ್ತಾ, ಅವರು ಸರಿಯಾಗಿ ರಿಯಾಕ್ಟ್ ಮಾಡಿಲ್ಲ. ಏನೋ ಅವ್ರು ಕನ್ನಡ ಬರಲ್ಲ ಅಂದ್ಬಿಟ್ಟು ಹಿಂದಿಯಲ್ಲಿ ಕ್ಯೂ ಅಂತ ಕೇಳಿದೆ. ಅವ್ನು ಹಿಂಗಂದ ಆಯ್ತಾ. ಅಂಡ್ ದೆನ್ ಐ ವಾಸ್ ಲೈಕ್, ಕನ್ನಡನ ಹಿಂದಿನ ಅಂದ್ರೆ ಓ ಕನ್ನಡನಾ ಅಂತ. ಆಮೇಲೆ ಫುಲ್ ಮಾತಾಡಕ್ ಶುರು ಮಾಡಿದ್ರು. ಏನಂದ್ರು ಅಂದ್ರೆ ಚಿಕ್ಕ ಮಕ್ಕಳಿಗೆ 3 roundsಗೆ 100 rupees ಅಂತೆ. ನಾನ್ ಕೂತ್ಕೋಬೇಕಂದ್ರೆ 5. ಬಿಡ್ತಾರೆ. 500ಗೆ 2 rounds ಗೈಸ್. ನೋಡಿ ಗೈಸ್, ಸೊ ಇದು ನಮ್ಮ ಟ್ರೂತ್ ಆರ್ ಡೇರ್ ಚಾಲೆಂಜ್ ಆಗಿತ್ತು. ಸೊ ಆಕ್ಚುಲಿ ನಾವಿಬ್ರು ಎಲ್ಲ ಚಾಲೆಂಜಸ್ ಮಾಡಿದ್ವಿ. ಸೊ ವಿನ್ನರ್ ಯಾರು ಬಡೆ? ವಿನ್ನರ್ ಬಂದು ತುಂಬಾ ಕಷ್ಟಕರವಾಗಿರೋದು ಮಾಡಿದ್ದು ನಾನು. ಸೊ ಹಾಗಾಗಿ ನಾನೇ ವಿನ್ನರ್. ಏನ್ ಕಷ್ಟಕರವಾಗಿ ಏನ್ ಮಾಡಿದೆ ನೀನು? ಕಷ್ಟಕರವಾಗಿರೋ ಡೇರೆಗಳನ್ನು ಕೊಟ್ಟು ನನಗೆ ನೀನು ತುಂಬಾ ಕಷ್ಟಪಟ್ಟಿರಿಸಿರುವೆ. ಅದಕ್ಕಾಗಿ ನಾನು ಈ ಟ್ರೂತ್ ಇಲ್ಲ ಬರೀ ಡೇರೆ ಚಾಲೆಂಜ್ಗಳಲ್ಲಿ ಗೆದ್ದಿರುವೆ. ನಾನು ಕಷ್ಟಕರವಾಗಿ ಎಲ್ಲ ಮಾಡಿಲ್ವಾ? ನನಗೂ ಬೇಡ, ನಿನಗೂ ಬೇಡ. ಇಲ್ಲಿವರೆಗೂ ನೋಡ್ತಾ ಇರೋ ವ್ಯೂವರ್ಸೇ ಹೇಳಿ, ನಮ್ಮ ಪ್ರೀತಿ ಸಬ್ಸ್ಕ್ರೈಬರ್ಸ್, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ನೀವು ಮಾಡ್ಬೇಕಾಗಿರೋದಷ್ಟೇ ಸಬ್ಸ್ಕ್ರೈಬ್. ಕಲ್ತ್ಕೊಂಡ್ಬಿಟ್ಟಿದ್ದೆ, ಯೂಟ್ಯೂಬ್ ಭಾಷೆ ಕಲ್ತ್ಕೊಂಡ್ಬಿಟ್ಟಿದ್ದೆ ಆಯ್ತಾ. ಇವಾಗ ನೀವ್ ಹೇಳಿ ಯಾರು ವಿನ್ನರ್ ಅಂತ, ಯಾರ ಡೇರ್ ಕಷ್ಟ ಆಯ್ತು, ಯಾರು ವಿನ್ನರ್ ಅಂತ ನೀವ್ ಹೇಳಿ. ಸೊ ನೆಕ್ಸ್ಟ್ ಏನು ಮಾಡ್ಬೋದು ಅದನ್ನು ಕಮೆಂಟ್ ಮಾಡಿ. ಗೈಸ್, ಈ ಡೇರ್ ನಾವೇ ಕೊಡ್ಕೊಂಡ್ವಿ. ಸೊ ಇಟ್ ವಾಸ್ ಲೈಕ್ ಓಕೆ, ನೀವ್ ಕಮೆಂಟ್ ಮಾಡಿ, ಇನ್ನೊಂದು ವಿಡಿಯೋ ಮಾಡ್ತೀವಿ. ಅದ್ರಲ್ಲಿ ಒಂದು 10 days ಪಿಕ್ ಮಾಡಿ ಮಾಡೋಣ. 10 days ಚೀಟಿ ಹಾಕಿ ಬರೆದು ಬಿಡ್ತೀವಿ. ಯಾರಿಗೆ ಯಾವ ಚೀಟಿ ಸಿಗುತ್ತೆ ಆ ಡೇರ್ ಮಾಡೋಣ. ಓಕೆ, ಸೊ ಇವಾಗ ವಿನ್ನರ್ ಡಿಸೈಡ್ ಮಾಡೋದು ಸ್ಟೋನ್ ಪೇಪರ್ ಸೀಸರ್. ಇಲ್ಲ, ಅಲ್ಲಿ ಕಮೆಂಟ್ ನೋಡ್ಬಿಡೋಣ. ಸರಿ ಆಯ್ತು, ನಾನೇ ಒಪ್ಕೊಳ್ತೀನಿ. ನೀನ್ ನಂಗೆ ಸ್ವಲ್ಪ ಈಸಿ ಕೊಟ್ಟೆ, ನಾನೇ ನಿಂಗೆ ಸ್ವಲ್ಪ ಬೇಡ ಬೇಡ. ಲೆಟ್ಸ್ ಲೆಟ್ ದ ವ್ಯೂಸ್ ನಾನು ಒಪ್ಕೊಳ್ತೀನಿ. ಯಾರ್ದು ಜಾಸ್ತಿ ಕಮೆಂಟ್ ಬಂದಿರುತ್ತೋ ವಿನಯ್ ವಿನ್ನರ್ ಇಲ್ಲ ದಿಶಾ ವಿನ್ನರ್ ಅಂತ ಯಾರು ಜಾಸ್ತಿ ಕಮೆಂಟ್ ಮಾಡೋದು. ಸಿ ಗೈಸ್, ಇದು ಅವಳ ಚಾನಲ್ ಆಗಿದ ತಕ್ಷಣ ಬರೀ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ನೀವು ಅವಳಿಗೆ ಜಾಸ್ತಿ ಕಮೆಂಟ್ ಹಾಕ್ಬಾರ್ದು. ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು, ಮನಸ್ಸಾಕ್ಷಿ ಅಲ್ಲ ಮನಸ್ಸಾಕ್ಷಿ ಮುಟ್ಕೊಂಡು ಯಾರು ಚೆನ್ನಾಗಿ ಮಾಡಿದಾರೋ ಅವ್ರಿಗೆ ಮಾತ್ರ ವಿನ್ನರ್ ಅಂತ ನೀವು ಕಮೆಂಟ್ ಹಾಕ್ಬೇಕು. ಜಾಸ್ತಿ ವಿನಯ್ ಹೆಸರು ಬಂದ್ರೆ ಅವರು ವಿನ್ನರು, ಅದ ನಾನು. ಜಾಸ್ತಿ ದಿಶಾ ಬಂದ ದಿಶಾ ವಿನ್ನರು. ನನಗೆ ಗೊತ್ತು ಜಾಸ್ತಿ ವಿನಯ್ ಹೆಸರು ಬರೋದು ಅಂತ, ಬಿಕಾಸ್ ಯು ಗೈಸ್ ಲವ್ ಮೀ. ಎನಿವೇಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.